ಇದೇನು ಹುಳ ಗೊತ್ತಾ? ಮುಂಗಾರು ಮಳೆಯಲ್ಲಿ ಮರಳಾಗಿದ್ದಾಗ ಒಂದು ಹುಳ ಬೆಳಕಿಗೆ ಬಲಿಯಾಗ್ತಿತ್ತು. ಅಟ್ಟಾಡ್ಸ್ಕೊಂಡು ಹೋದಾಗ ತನ್ನ ರೆಕ್ಕೆಯನ್ನೇ ಉದುರಿಸ್ತು. ಬೆಳಕಿಗಿಟ್ಟು ನೋಡಿದಾಗ ಬಣ್ಣದ ಬಳೆಗಳು. ಯಾಕೆ? ಗೆದ್ದಲುಗೂಡು ಗುಟ್ಟಿನ ಮೊದಲನೆಯ ಸಂಚಿಕೆಯಲ್ಲಿ ಯುವ ರಾಜರಾಣಿಯರ ಯೌವನ. ಇದು ಇರವೇ ಅಲ್ಲ, ಇದು ಗೋರೆಯಿಂದ ಗಗನಗೋಪುರದ ಗುಡಿ ಕಟ್ಟುವ ಗೆದ್ದಲು ಹುಳ, ಟರ್ಮೈಟ್. ವಿಚಿತ್ರ ಏನಂದರೆ, ಇವು ಜಿರಳೆ ಗುಂಪಿನಿಂದ ವಿಕಾಸವಾಗಿ ಸಮಾಜ ಕಟ್ಟಿಕೊಂಡ ಸಂಸಾರಿಗಳು, ಸೋಷಲ್ ಕಾಕ್ರೋಚಸ್. ಮಳೆ ಬಿದ್ದ ಮೇಲೆ ಗೂಡಿನ ಗವಿಗಳಿಂದ ಸಾವಿರಾರು ರೆಕ್ಕೆಯ ಅರಸು ಗುವರ ಗುವರಿಯರು ಹೊರಬಂದು ರೆಕ್ಕೆ ಬಿಚ್ಚಿ ತಮ್ಮ ಬದುಕಿನ ಏಕೈಕ ಹಾರಾಟ ಮಾಡುವರು. ನವ ವಧುವರರಾಗಿ ನೆಲಕ್ಕಿಳಿದು ಗೃಹಸ್ಥಾಶ್ರಮಕ್ಕೆ ಕಾಲಿಡುವರು. ಇನ್ನು ಬದುಕು ಮಣ್ಣಿನ ಕಡೆ ರೆಕ್ಕೆಯನ್ನೇ ಕೈಬಿಡುತ್ತವೆ. ಡಿಅಲೇಷನ್ ಆಫ್ಟರ್ ನುಪ್ಚಿಯಲ್ ಫ್ಲೈಟ್. ಆದರೆ ಈ ಬಣ್ಣಗಳ್ಯಾಕೆ? ಇವು ಹಾರುವುದೇ ಮಳೆಯಲ್ಲಿ. ರೆಕ್ಕೆ ಮೇಲೆ ನೀರು ಬೀಳೋದು ಸಹಜ. ಒದ್ದೆಯಾದರೆ ಕತೆ ಮುಗೀತು. ಇದನ್ನು ತಪ್ಪಿಸಲು ರೆಕ್ಕೆಯ ಮೇಲೆ ಸಾವಿರಾರು ಸಣ್ಣ ರೋಮಗಳ ಹಾಸಿಗೆ. ಪ್ರತಿ ರೋಮ ನಮ್ಮ ಒಂದು ಕೂದಲಿನ ಚರ್ಮದಷ್ಟು ಅಗಲ. ಮಳೆ ಹನಿ ಬಿದ್ದಾಗ ಈ ರೋಮದ ಸಂಧಿಪಂದಿಯಲ್ಲಿ ತೆಳು ಗಾಳಿಯ ಪದರ ಸಿಕ್ಕಾಕೊಳ್ಳುತ್ತೆ. ತಾವರೆ ಎಲೆಯಂತೆ ಹನಿ ಜಾರಿ ಹೋಗುತ್ತೆ. ಇದಕ್ಕೆ ಅತಿ ನೀರಂಜಿಕೆ, ಸೂಪರ್ ಹೈಡ್ರೋಫೋಬಿಸಿಟಿ. ಇದರ ಅಡ್ಡ ಪರಿಣಾಮವೇ ಈ ಬಣ್ಣಗಳು. ಬೆಳಕಿನ ಅಲೆ ಈ ನಾಜೂಕು ರೋಮದ ಮೇಲೆ ತಾಕಿದಾಗ ಬಾಗಿ ಬಿಳಿ ಬೆಳಕನ್ನು ಬಣ್ಣಗಳಾಗಿ ಬಿಡಿಸುತ್ತೆ. ಆದರೆ ಸಾಮಾನ್ಯವಾಗಿ ಇದು ಪಟ್ಟಿಯಾಗಿರುತ್ತೆ, ಸಿಡಿ ಮೇಲಿನ ಗೀರುಗಳಂತೆ. ಗೆದ್ದಲು ರೆಕ್ಕೆಯಲ್ಲಿರುವ ರೋಮಗಳ ಅಂತರ ಒಂದೇ, ಆದರೆ ದಿಕ್ಕು ಚೆಲ್ಲಾಪಿಲ್ಲಿ. ಎಲ್ಲ ದಿಕ್ಕಿನ ಪಟ್ಟಿ ಸೇರಿ ಬಳೆಯಾಗುತ್ತೆ. ಪುಡಿ ಅಲೆಂಬಾಗುವಿಕೆ, ಪೌಡರ್ ಡಿಫ್ರಾಕ್ಷನ್. ಇಂತಿ ನಿಮ್ಮ ಕುತೂಹಲದ ಹುಳ ಕುತೂಹುಳ.